ವಿಷಯ ಏನಂತ ಹೇಳಿದರೆ, ನಮ್ಮ ದೇಶಪಾಂಡೆ ಸಾಹೇಬ್ ಆಗಲಿ ದೇಶಪಾಂಡೆ ಸಾಹೇಬರು ನಮ್ಮ ಭಟ್ಕಳಕ್ಕೆ ಬಂದಿರೋರು ಕಿಟ್ ಕೊಡಲಿಕ್ಕೆ, ಮೆಡಿಸಿನ್ ಕೊಡಲಿಕ್ಕೆ AC ಆಫೀಸ್ಗೆ ಮತ್ತು ಹಾಸ್ಪಿಟ್ಲಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ನಾವು ಮ್ಯಾಂಗೋ ಗಾರ್ಡನ್ನಲ್ಲಿ ಮಧ್ಯಾಹ್ನ ಊಟಕ್ಕೆ ಲೈಟಾಗಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಆರ್ ವಿ ದೇಶಪಾಂಡೆ ಸಾಹೇಬರಿಗೆ. ಆರ್ ವಿ ದೇಶಪಾಂಡೆ ಸಾಹೇಬರು ಅಲ್ಲಿ ಊಟಕ್ಕೆ ಬಂದವಾಗ ಅಲ್ಲಿ ಆವಾಗ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಭಟ್ರು ಇವರು ರಾಘವೇಂದ್ರ ಭಟ್ರು, ಅದ ನಂತರ ನಮ್ಮ ಇವರು ರಾಘವ ಹೆಬ್ಬಾರು ಅಲ್ಲಿ ಬಂದುಬಿಟ್ಟು ನೀವು ಎಲ್ಲರಿಗೂ ಸಹ ಕಿಟ್ಟನ್ನು ಕೊಟ್ಟಿದ್ದೀರಿ, ಸೇಫ್ಟಿಗೆ ಮೆಡಿಸಿನ್ ಎಲ್ಲ ಕೊಟ್ಟಿದ್ದೀರಿ, ಆದರೆ ನೀವು ಮಾಧ್ಯಮ ಮಿತ್ರರನ್ನ ಮರ್ತಿದ್ದೀರಿ ಅಂತೇಳಿ ಅವ್ರು ನೆನಪು ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ಇಲ್ಲ, ನಾನು ಮುದ್ದಾಮು ಕೊಡ್ತೀನಿ ಅಂತೇಳಿ ಇಡೀ ಜಿಲ್ಲೆ ಕಿತ್ತೂರು ಮತ್ತು ಖಾನಾಪುರ ಈ ಎರಡು ಕ್ಷೇತ್ರ MLA ಕ್ಷೇತ್ರ ಕಿತ್ತೂರು ಮತ್ತು ಖಾನಾಪುರ ಮತ್ತು ಇಡೀ ಜಿಲ್ಲೆಯಲ್ಲಿ ಒಟ್ಟು ಟೋಟಲು 150ಕ್ಕಿಂತ ಮಿಕ್ಕಿ, ನನಗೆ 160 ಲೆಕ್ಕ ಕೊಟ್ಟಿದ್ದಾರೆ ಸಾಹೇಬರು, 150ಕ್ಕಿಂತ ಮಿಕ್ಕಿ ಕಿಟ್ಗಳನ್ನು ಅವರು 260 ಹೇಳಿದರು. ಅದನ್ನು ಕಿಟ್ಗಳನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ. ಅವರು ಇವತ್ತು ಭಟ್ಕಳಕ್ಕೆ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ದೇಶಪಾಂಡೆ ಸಾಹೇಬರಿಗೆ ನಾನು ಅಭಿನಂದನೆಯನ್ನು ನಿಮ್ಮ ಎಲ್ಲರ ಪರವಾಗಿ ನಾನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಮತ್ತೆ ಏನಾದ್ರು ಇದ್ರೆ ತಾವು ಕೇಳ್ಬೋದು. ಇದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಮಾಧ್ಯಮ ಮಿತ್ರರಿಗೆ ಯಾರಿಗೂ ಸಹ ಸರ್ಕಾರವನ್ನು ಗಮನಕ್ಕೆ ತಗೊಳ್ಳಿಲ್ಲ. ನನ್ನ ಅನಿಸಿಕೆ ಇದೆ, ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರವನ್ನು ಅವರಿಗೆ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. ಅವರು ಯಾಕೆ ಮಾಡಲಿಲ್ಲ ಅಂತೇಳಿ ಗೊತ್ತಿಲ್ಲ. ಅವರು 2,000-3,000 ಕೆಲವರಿಗೆಲ್ಲ ಮಾಡಿದ್ದಾರೆ. ನಾನು ಮೊನ್ನೆನೂ ಸಹ ಚಿಂತೆ ಮಾಡಿದೆ. ಆದರೆ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. ಅವರಿಗೆ ಯಾವುದೂ ಕೂಡ ಇನ್ಕಮ್ ಇರೋದಿಲ್ಲ. ಮಾಧ್ಯಮ ಮಿತ್ರರಿಗೆ ಖಾಲಿ ಬರೆದಿರೋದು ಇಂಚಿನ ಲೆಕ್ಕದ ಅಲ್ಪ ಸ್ವಲ್ಪ ಸಿಗ್ತದೆ. ಆದರೂ ಕೂಡ ನೀವು ಮುಖ್ಯವಾಗಿ ಏನಂತ ಹೇಳಿದರೆ, ತಾವು ಎಲ್ಲಿ ಆದರೂ ನುಗ್ಗಿ ಕೊರೋನಾ ಟೈಮಿಗೆ ಕೋವಿಡ್ ಟೈಮ್ನಲ್ಲಿ ನುಗ್ಗಿ ಮಾಧ್ಯಮ ಮಿತ್ರರು ವರದಿ ಮಾಡ್ತೀರಿ. ನಿಮ್ಮನ್ನು ನಾವು ಅಭಿನಂದಿಸಬೇಕು. ಮತ್ತು ಎರಡನೇದಾಗಿ ಸರ್ಕಾರ ಕೂಡಲೇ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಮಾಧ್ಯಮ ಮಿತ್ರರಿಗೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಘೋಷಣೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 2005ರಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ 2005, ರಾಷ್ಟ್ರೀಯ ವಿಪತ್ತು NDMA ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ತಂದು, ನ್ಯಾಚುರಲಿ ಡಿಸಾಸ್ಟರ್ ಆದಾಗ ಆ ಡಿಸಾಸ್ಟರ್ನಲ್ಲಿ ಅಥವಾ ಆ ವಿಪತ್ತಿನಲ್ಲಿ ಒಬ್ಬ ವ್ಯಕ್ತಿ ಯಾರಾದರೂ ಮರಣಪಟ್ಟರೆ ಅವನಿಗೆ ಕನಿಷ್ಠ 4 ಲಕ್ಷ ಹಣ ಕೊಡಬೇಕು ಅಂತ ಹೇಳಿ ಆ ಕಾಯ್ದೆ ಹೇಳ್ತಾರೆ. ಯಾವುದು 2005ರಲ್ಲಿ ಬಂದಂಥ ಮೂಲ ಕಾಯ್ದೆ. ಅದನ್ನು 2018ರಲ್ಲಿ 19ರಲ್ಲಿ ನಮ್ಮ ಇವರು ಚೇಂಜ್ ಮಾಡಿದ್ರು, 20ರಲ್ಲಿ ಸಾರಿ ನಮ್ಮ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಚೇಂಜ್ ಮಾಡಿದ್ರು. ಅದನ್ನು ಸ್ಟೇಟ್ನಲ್ಲಿ ಕೊಟ್ಟು 1 ಲಕ್ಷ ಅಂತ ಮಾಡ್ತಾರೆ. 4 ಲಕ್ಷ ಇದ್ದದನ್ನು 1 ಲಕ್ಷ ಅಂತ ಮಾಡ್ತಾರೆ. 1 ಲಕ್ಷ ಅನ್ನೋದನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವರು ಇನ್ನೇನು ಅದರ ಬಗ್ಗೆ ಯಾವುದೇ ಪರಿಹಾರ ಘೋಷಣೆ ಮಾಡಲಿಲ್ಲ. ಕೇಂದ್ರ ಸರ್ಕಾರದವರು ಯಾವುದೇ ಥರದ ಪರಿಹಾರವನ್ನು ಘೋಷಣೆ ಮಾಡಲಿಲ್ಲ. 4 ಲಕ್ಷ ಇದ್ದದನ್ನು 1 ಲಕ್ಷಕ್ಕೆ ತಂದರೂ ಕೂಡ ಅದರ ಪರಿಹಾರವನ್ನು ಘೋಷಣೆ ಇನ್ನುವರೆಗೂ ತನಕ ಮಾಡಲಿಲ್ಲ. ಈ ರಾಜ್ಯ ಸರ್ಕಾರ 1 ಲಕ್ಷ ಅಂತ ಏನು ಹೇಳಿದರೆ, ಅದರಲ್ಲಿ ಕೂಡ ಕೋವಿಡ್ನಿಂದ ಸತ್ತೋದವರ ಸಂಖ್ಯೆಗಳನ್ನು ಮರೆಮಾಚಿದ್ದಾರೆ. ನಿನ್ನೆ ನಮ್ಮ KPCC, ನಮ್ಮ AICC ಇವರು ಖಾಯಂ ಸದಸ್ಯರು ನಮ್ಮ HK ಪಾಟೀಲ್ ಕೂಡ ಇದನ್ನು ಹೇಳಿದ್ದಾರೆ, ಪತ್ರಿಕಾ ಬಿಡುಗಡೆ ವಿಚಾರ. ಅಂದರೆ ಸಂಖ್ಯೆಯನ್ನು ಕೂಡ ತಪ್ಪಾಗಿ ಹೇಳಿದ್ದಾರೆ, ಸುಳ್ಳು ಹೇಳಿದ್ದಾರೆ.
ಸೊ ಅದನ್ನೆಲ್ಲ ಏನು ಸರಿಯಾಗಿ ಗಣನೆ ತಗೊಂಡು ಏನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಪ್ರಕಾರ 4 ಲಕ್ಷ ಏನು ಕೊಡಬೇಕಾಗಿದೆ. ಮಿನಿಮಮ್ ಒಂದು ಕೋವಿಡ್ನಿಂದ ಸತ್ತೋದ ಮರಣಪಟ್ಟ ಒಂದು ವ್ಯಕ್ತಿಯ ಕುಟುಂಬಕ್ಕೆ ಮಿನಿಮಮ್ 4 ಲಕ್ಷ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಿಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಡ ಆಗ್ರಹಪಡಿಸ್ತಾ ಇದ್ದೇನೆ. हमसे जुड़े रहने के लिए हमारे चैनल फ़िक्रो खबर टीवी को सब्सक्राइब करें, वीडियो को लाइक और शेयर करें। मज़ीद खबरों के लिए लॉगिन करें फ़िक्रोखबर.com।